ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ನಾವು ರೀಸೆಂಟ್ ವಿಡಿಯೋದಲ್ಲಿ ಎಲ್ಲ ಇರಿಗೇಷನ್ ಮಾಡಿದ್ವಿ. ಯಾಕಂದರೆ ಮಳೆ ಬಂದು ಕಮ್ಮಿ ಬಂದಿತ್ತು. ಎಷ್ಟಂದರೆ ನಮ್ಮ ಕಡೆ ಎಲ್ಲ ಒಂದು 30-35 ಸೆನ್ಸ್ ಆಗಿತ್ತು. ಬರೋ ಕಡೆ ಎಲ್ಲ ಒಂದು 60-70 ಸೆನ್ಸ್ ತನಕ ಬಂದಿದೆ. ಅದ್ರ ಮೇಲೆ ಯಾರಿಗೂ ಕೂಡ ಬಂದಿಲ್ಲ. ಹಾಗಾಗಿ ಎಲ್ಲ ಕಡೆ ಕೂಡ ಇರಿಗೇಷನ್ನ ಮಾಡಿದ್ರು. ಮತ್ತು ರೋಬಸ್ಟ್ ತೋಟಕ್ಕಂತೂ ಇರಿಗೇಷನ್ ಮಾಡಲೇಬೇಕು ಈ ಟೈಮಲ್ಲಿ, ಅದಂತೂ ಕಂಪಲ್ಸರಿ. ಹಾಗಾಗಿ ರೋಬಸ್ಟ್ ತೋಟಕ್ಕೆ ಹೊಡೆದಿದ್ರು. ಇನ್ನು ಅರೇಬಿಕಾ ತೋಟಕ್ಕಂತ ಯಾರು ಕೂಡ ಹೊಡೆದಿರಲಿಲ್ಲ. ಅದ್ರ ಮಧ್ಯದಲ್ಲಿ ಈ ಮಳೆ ಬಂದ್ಬಿಟ್ಟು ಈ ಥರ ಹಾಳು ಮಾಡೋಗ್ಬಿಟ್ಟಿತ್ತು. 30 ಸೆನ್ಸಿಂದ 1 ಇಂಚ್ ಒಳಗೆ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಕಷ್ಟ ಪಡ್ಬಿಟ್ಟಿತ್ತು. ಯಾಕಂದರೆ ಮಳೆ ಏನಿಲ್ಲ ಅಂದ್ರೆ ಹೂವಿನ ಮಳೆ ಬರೋಬ್ಬರಿ 1.5 ಇಂದ 2 ಇಂಚ್ ಅಂತೂ ಬರಲೇಬೇಕು. ಈ ಥರ ಅಲ್ಪ ಸ್ವಲ್ಪ ಬಂದರೆ ಎಲ್ಲರಿಗೂ ಕೂಡ ಹಾಳಾಗುತ್ತೆ. ಹಂಗಾಗಿ ನಾವು ಕೂಡ ಇವತ್ತು ಇರಿಗೇಷನ್ನ ಮಾಡಿದ್ವಿ 1 ವೀಕಿಂದೇನೆ. ಈಗ ಇರಿಗೇಷನ್ ಮಾಡಿ 1 ಡೇಸ್ 2 ಡೇಸ್ ಆಗೋಗಿತ್ತು. ಇವಾಗ ಬಂದು ಹೂವೆಲ್ಲ ಅರಳಿದೆ. ಬನ್ನಿ ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಅರಳಿದೆ ಅಂತ ನೀವು ನೋಡ್ಬೋದು. ಇನ್ನೂ ಕೂಡ ಕಂಪ್ಲೀಟಾಗಿ ಅರಳಿ ಚೆನ್ನಾಗಿ ಕಾಣೋಕೆ ಇನ್ನೂ ಕೂಡ 1 ದಿವಸ ಬೇಕಾಗುತ್ತೆ. ಇವಾಗ ಬಂದು ಒಂದು ಮುಕ್ಕಾಲಸಿ ಒಂದು 90% ಕೂಡ ಅರಳಿ ಮುಗಿದಿದೆ. ಈಗ ನಾವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಒಂದಾಗಲಿ ಮೊಗ್ಗಾಗಲಿ ಏನಾಗಲಿ ಕಾಣ್ತಾ ಇಲ್ಲ. ಮತ್ತೆಲ್ಲೂ ಕೂಡ ಗ್ಯಾಪ್ ಕೂಡ ಆಗಿಲ್ಲ. ಈಗ ನಾವೇನಾದ್ರು ನೀರು ಹೊಡೆದಿಲ್ಲ ಅಂದಿದ್ರೆ, ಈಗ ಮಳೆ ನೀರು ಸಾಲದಲ್ಲೇ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೂವಾಗಿರೋದು ಮತ್ತು ಮಧ್ಯೆ ಗ್ಯಾಪ್ ಎಲ್ಲ ಕಾಣೋದು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನೀರು ಹೊಡೆದಿರೋ ತೋಟಕ್ಕೂ ನೀರು ಹೊಡೆದಲ್ಲೇ ಇರೋ ತೋಟಕ್ಕೂ ಏನು ಡಿಫ್ರೆನ್ಸ್ ಅನ್ನೋದನ್ನು ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗಾಗಿ ನೀವೀಗ ನೀರು ಹೊಡೆದಿರೋ ತೋಟನ ನೋಡ್ತಾ ಇದ್ದೀರಾ. ಈಗ ನಾವು ಇದಕ್ಕೆ ಏನಿಲ್ಲ ಅಂದರೂ ಒಂದು 2 ಅವರ್ಸ್ ಅಂತ ನೀರು ಹೊಡೆದಿದ್ದೀವಿ. 2 ಅವರ್ ಅಂತ ನೀರು ಹೊಡೆಯೋಕ್ಕೆ ಸಾಲೋದಿಲ್ಲ. ಏನಿಲ್ಲ ಅಂದರೆ 4 ಅವರ್ ಅಂತೂ ಹೊಡಿಲೇಬೇಕು. ಯಾಕಂದರೆ ನಾವು ಒಂದು ಕಡೆಯಿಂದ ಸೈಡಿಂದ ಹೊಡ್ಕೊಬರ್ಬೇಕಲ್ಲ. ಈಗ ಒಂದು 5-6 ಎಕರೆ ಇದೆ ಅಂದರೆ ಅದೆಲ್ಲ ಅರಳೋ ಒಳಗೆ ನಾವು ನೀರು ಹೊಡೆದು ಮುಗಿಸ್ಬೇಕಾಯ್ತು. ನಮ್ಮ ಕೈಲಿ ಟೈಮ್ ಇರಲಿಲ್ಲ. ಹಾಗಾಗಿ ನಾವೀಗ 2 ಅವರ್ ಹೊಡೆದಿದ್ದೀವಿ ಅಷ್ಟೇ. ಪೂರ್ತಿಯಾಗಿ 4 ಗಂಟೆ 5 ಗಂಟೆ ಹೊಡೆಯೋಕ್ಕಾಗಲಿಲ್ಲ. ಈಗ ಇದು ಅರಳಿ ಎಲ್ಲ ಮಾಜಿ ಆದಮೇಲೆ ಒಂದು ರೌಂಡ್ ಗೊಬ್ಬರ ಹಾಕ್ಕೊಬಿಟ್ಟು ಅದಾದ ನಂತರ ಬ್ಯಾಕಿಂಗ್ ಒಂದು 5 ಅವರ್ನ ಕೊಡ್ತೀವಿ. ಅವಾಗ ಬ್ಯಾಕಿಂಗ್ನ ನಾವು 4 ಅವರ್ 5 ಅವರ್ನ ನೀರನ್ನ ಹೊಡ್ಕೊಟ್ರೆ ಅವಾಗ ಇನ್ನೂ ಏನಾದ್ರು ಅಪ್ಪಿತಪ್ಪಿ ಉಳಿದಿದ್ರೆ ಅಥವಾ ಮಗ್ಗು ಬರ್ದಲ್ಲೇ ಇರೋಂಥ ರೆಕ್ಕೆಗಳಿದ್ರೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಇವಾಗ ಟೈಮ್ ಇಲ್ದ ಕಾರಣ 2 ಅವರ್ ಮಾತ್ರ ಹೊಡೆದಿದ್ವಿ. ಈ ವಿಡಿಯೋ ಏನಾರು ನೋಡ್ತಾ ಇರೋರಿದ್ರೆ ನೀವು ಕೂಡ ಫಸ್ಟ್ ರೌಂಡಲ್ಲಿ ಎಷ್ಟೆಷ್ಟು ಅವರ್ ನೀರನ್ನ ಹೊಡೆದಿದ್ರಿ, ಮಳೆ ಬಂದು ಮಳೆಗೆ ಸಿಗಾಕೊಂಡು ಅನ್ನೋರು ಇದರ ಕಮೆಂಟ್ನ ಮಾಡಿ. ಇವಾಗ ಇಲ್ಲಿ ತನಕ ನೀವು ಹೂವು ಆಗಿರೋ ತೋಟದ ಬಗ್ಗೆ ತಿಳ್ಕೊಂಡ್ರಿ. ಅದಾದ ನಂತರ ಹೂವು ಆಗಿದ್ದಲ್ಲೇ ಇರೋವಂಥ ತೋಟದ ಬಗ್ಗೆ ತೋರಿಸ್ತೀನಿ. ನೀರು ಹೊಡಿದಲ್ಲೇ ಈಗ ಮಳೆ ಏನು ಬಂತೋ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿ ಇನ್ನು ಎಷ್ಟು ಅರಳಿದೆ ಹೂವು ಮತ್ತು ಅದಕ್ಕೆ ಇನ್ನು ಏನೇನು ಕಮ್ಮಿ ಆಗಿದೆ ಗಿಡದಲ್ಲಿ ಏನಂದು ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ನೋಡಿ, ನೀರು ಹೊಡಿದಲ್ಲೇ ಇಲ್ದಿರೋ ತೋಟ ತೋರಿಸ್ತಾ ಇದ್ದೀನಿ. ಇವಾಗ ನಾನು ನಮ್ಮ ರೋಡಲ್ಲಿರೋದು, ಆ ಕಡೆ ನಮ್ಮ ತೋಟ ಇದೆ, ಈ ಕಡೆ ಪಕ್ಕದವ್ರ ತೋಟ ಇದೆ. ನಮ್ಮ ತೋಟದಲ್ಲಿ ಆ ಕಂಡೀಷನ್ ಇದೆ. ಈಗ ನೀರು ಹೊಡಿದಲ್ಲೇ ಇರೋ ತೋಟದ ಕಂಡೀಷನ್ನ ನೀವು ನೋಡ್ಬೋದು. ನೋಡಿ, ಹೂವು ಈ ತೋಟದಲ್ಲೂ ಕೂಡ ಅರಳಿದೆ. ಆದರೆ ಯಾವ ಥರ ಅರಳಿದೆ ಅನ್ನೋದು ನೀವು ನೋಡ್ಬೋದು. ನಮ್ಮ ತೋಟದಲ್ಲಿ ನೋಡಿದಾಗ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೂವು ಎಷ್ಟು ದೊಡ್ಡದಾಗಿ ಅರಳಿತ್ತು ಮತ್ತು ಯಾವ ಥರ ಕಾಣ್ತಾ ಇತ್ತು ಫಸಲು ಕೂಡ ಗಿಡದಲ್ಲಿ ಅನ್ನೋದನ್ನ ನೀವು ನೋಡಿದ್ರಿ. ಇವಾಗ ಇಲ್ಲಿ ನೋಡಿ, ಇರೋ ಫಸಲು ಕೂಡ ಡ್ರಾಪ್ ಆಗುತ್ತೆ. ಈಗ ಎಲ್ಲೆಲ್ಲೋ ಎಲ್ಬೇಕಲ್ಲಿ ಮಾತ್ರ ಅರಳಿದೆ. ಮತ್ತು ಇನ್ನೂ ಸ್ವಲ್ಪ ಮರ ಎಲ್ಲ ಇರೋದ್ರಿಂದ ನೀರು ಅಷ್ಟು ಗಿಡದ ಮೇಲೆ ಕೂಡ ಬಿದ್ದಿರೋದಿಲ್ಲ, ಬುಡಕ್ಕೂ ಕೂಡ ಹೋಗಿರೋದಿಲ್ಲ. ಹಾಗಾಗಿ ಬುಡಕ್ಕೆ ಹೋಗ್ದಿಲ್ದ ಕಾರಣ ಈ ಗಿಡದಲ್ಲಿ ಹೂವು ಕೂಡ ಎಲ್ಬೇಕಲ್ಲಿ ಮಾತ್ರ ಹೂವು ಆಗಿದೆ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ. ಮತ್ತು ಇನ್ನೂ ಕೂಡ ಉಳಿದಿರೋ ಗಿಡಗಳು ಕೂಡ ನೀವು ನೋಡ್ಬೋದು. ಅಲ್ಲಿ ಯಾವ್ಯಾವ ಥರ ಇನ್ನೂ ಕೂಡ ಹೂವಿನ ಮಗ್ಗು ಯಾವ ಥರ ಇದೆ ಅಂತ. ಇಷ್ಟೊತ್ತಿಗೆ ನೀರು ಹೊಡೆದಿದ್ರೆ ಇವರು ಅವ್ರದ್ದು ಕೂಡ ಅರಳಿ ನಮ್ಮ ರೇಂಜಲ್ಲೇ ಕೂಡ ಇರೋದಿರೋ. ಇವಾಗ ಇವ್ರು ನೀರು ಹೊಡಿದಲ್ಲೇ ಇರೋ ಕಾರಣದಿಂದ ಏನಾಗ್ಬೋದು ಅಂದರೆ, ಈಗ ಇರೋ ಬಿಸಿಲಿಗೆ ಹೀಟಿಗೆ ಇದು ನಿಲ್ಬೋದು ಅಥವಾ ಡ್ರಾಪ್ ಕೂಡ ಆಗೋ ಚಾನ್ಸಸ್ ಇದೆ, ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ಫಸಲು ನಿಲ್ಲಬೇಕು ಅಂದರೆ, ಚೆನ್ನಾಗಿರಬೇಕು ಅಂದರೆ ಮಗ್ಗಿದ್ದಾಗ ಕರೆಕ್ಟಾಗಿ ನೀರನ್ನ ಹೊಡ್ಕೊಬಿಡ್ಬೇಕು. ಅದು ಅರಳೋಕ್ಕಿಂತ ಮುಂಚೆ ಹೊಡಿಬೇಕು. ಅರಳಾದ್ಮೇಲೆ ಮತ್ತೆ ಹೊಡಿಯೋಕ್ಕಾಗೋದಿಲ್ಲ. ಮಾಜೋ ತನಕ ಕಾಯಲೇಬೇಕು. ಮಾಜ್ ಆದಮೇಲೆ ಹೊಡಿಬೋದು ಬೇಕಾದರೆ. ಇವಾಗಲೂ ಕೂಡ ಇವರು ಮಾಜ್ ಆದಮೇಲೆ ಕೂಡ ಹೊಡೆದ್ರೆ ಇನ್ನು ಉಳಿದಿರೋ ಅಂತಹದ್ದು ಕೂಡ ಹೂವು ಅರಳುತ್ತೆ. ಅಥವಾ ಅವಾಗಲೂ ಕೂಡ ಹೊಡಿಲಿಲ್ಲ ಅಂದರೆ ಈ ಫಸಲು ಕೂಡ ನಿಲ್ಲೋದಿಲ್ಲ. ಆದಷ್ಟು ಡ್ರಾಪ್ ಕೂಡ ಆಗೇ ಆಗುತ್ತೆ. ಹಾಗಾಗಿ ಯಾರು ಕೂಡ ನೀವೇನಾದರೂ ನೀರು ಹೊಡಿದಲ್ಲೇ ಇದ್ದರೆ, ಅಪ್ಪಿತಪ್ಪಿ ತಪ್ಪು ಮಾಡ್ಕೊಂಡಿದ್ರೆ, ನೆಕ್ಸ್ಟ್ ಈಗ ಹೂವೆಲ್ಲ ಮಾಜ್ ಆದಮೇಲೆ ಬ್ಯಾಕಿಂಗ್ ಹೊಡಿತೀವಲ್ಲ, ಆ ರೌಂಡಲ್ಲಾದ್ರೂ ಕೂಡ ನೀವು ನೀಟಾಗಿ ನೀರನ್ನ ಹೊಡ್ಕೊಳ್ಳಿ ಒಂದು 4 ಅವರ್. ಆವಾಗ ನಿಮ್ಮ ತೋಟದಲ್ಲಿ ಫಸ್ಟ್ನೇ ರೌಂಡ್ ಈಗ ನೀರು ಹೊಡೆದಲಿಲ್ಲ ಅಂದರೂ ಪರವಾಗಿಲ್ಲ, 2ನೇ ರೌಂಡಲ್ಲಾದರೂ ಹೊಡೆದ್ರೆ ಇನ್ನು ಫಸಲು ಕೂಡ ಚೆನ್ನಾಗಿರುತ್ತೆ. ಮತ್ತು ಹೂವು ಯಾವ್ಯಾವುದು ಅರಳಿಲ್ವೋ ಮತ್ತು ಎಲ್ಲೆಲ್ಲಿಗೆ ಯಾವ ರೆಕ್ಕೆಯಲ್ಲಿ ನೀರು ಬೀಳ್ದಲೆ ಮಗ್ಗು ಕೂಡ ಬಂದಿರಲ್ವ, ಅದು ಕೂಡ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಮತ್ತು ಗಿಡನೂ ಕೂಡ ಒಳ್ಳೆ ಚಿಗುರು ಕೂಡ ಬರುತ್ತೆ ಇಂಥ ಟೈಮಲ್ಲೆಲ್ಲ ನೀರು ಹೊಡೆದ್ರೆ. ಹಾಗಾಗಿ ನೀರನ್ನ ಕಂಪ್ಲೀಟಾಗಿ ನೀಟಾಗಿ ಹೊಡ್ಕೊಳ್ಳಿ. ಅದಾದ ನಂತರ ಗೊಬ್ಬರ ಇದ್ದರೆ ಗೊಬ್ಬರನೂ ಕೂಡ ಹಾಕಿ. ಈಗ ಫಸ್ಟ್ ರೌಂಡಲ್ಲಿ ಯಾರು ನೀರು ಹೊಡೆದಿಲ್ಲ ಅವ್ರು ಗೊಬ್ಬರ ಹಾಕಕ್ಕೆ ಹೋಗಬೇಡಿ. ಫಸ್ಟ್ ರೌಂಡಲ್ಲಿ ಯಾರು ನೀರು ಹೊಡ್ಕೊಂಡಿದ್ದೀರೋ, ನೀರು ಹೊಡೆದು ಹೂ ಮಾಡಿದಿರೋ ಅವರು ಗೊಬ್ಬರನ ಹಾಕ್ಬಿಟ್ಟು ಮತ್ತೆ ಬ್ಯಾಕಿಂಗ್ ಹೊಡೆದ್ರೆ ಅವ್ರಿಗೆ ತುಂಬ ಒಳ್ಳೆಯದು ಗಿಡಗಳಿಗೂ ಕೂಡ. ಹಾಗಾಗಿ
ನಮ್ಮ ಸಣ್ಣ ಗಿಡಗಳಿಗೂ ಕೂಡ ನಾವು ನೀರು ಹೊಡಿತಾನೆ ಇದ್ವಿ. ಅದು ಕೂಡ ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಸಣ್ಣ ಗಿಡಗಳಲ್ಲಿ ನಾವು ಮಳೆಗೆ ಅದಕ್ಕೆ ಇದಕ್ಕೆ ಅಂತ ಏನೋ ಕಾಯಲಿಲ್ಲ. ನಾವು ಸ್ವಲ್ಪ ಕಾಫಿ ಎಲ್ಲ ಕುಯ್ದಾದ್ಮೇಲೆ ಸ್ವಲ್ಪ ಅಡಿಕೆ ಕೂಡ ಎಲ್ಲ ಇತ್ತಲ್ಲ, ಅದಕ್ಕೂ ಕೂಡ ನೀರು ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ವಿ. ಹಾಗಾಗಿ ಈ ಗಿಡಗಳಲ್ಲಿ ಯಾವ ಥರ ಆಗಿದೆ ಅಂದರೆ, ಕಾಫಿ ಹೂವು ಅರಳಿ ಮಾಜಿ ಮತ್ತೆ ನೀರು ಹೊಡೆದಿರೋದ್ರಿಂದ ಮತ್ತು ಗೊಬ್ಬರ ಕೂಡ ಕೊಟ್ಟಿರೋದ್ರಿಂದ ಆಗಲೇ ಕಾಫಿ ಕೂಡ ಈಚಾಗಿ ಎಲ್ಲ ಕೂಡ ಒಂದು ಕಾಯಿ ರೇಂಜಿಗೂ ಕೂಡ ಬಂದಿದೆ. ನೀವು ಈ ಗಿಡಗಳಲ್ಲಿ ಅಬ್ಸರ್ವ್ ಮಾಡ್ಬೋದು. ನೀವು ಬನ್ನಿ, ಒಂದು ಗಿಡ ಅಂತಲ್ಲ, ಎಲ್ಲ ಗಿಡಗಳು ಕೂಡ ಬರ್ತಾ ಇದೆ. ಕಾಫಿ ಕಾಯಿ ಆಗಲೇ ಬಿಟ್ಟಿದೆ, ಈಚಾಗಿ ಒಂದು ಸ್ವಲ್ಪ ದಪ್ಪನೂ ಕೂಡ ಆಗಿದೆ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಯಾವ ಥರ ಕಾಣ್ತಿದೆ. ಇಷ್ಟು ಬೇಗ ಏನು ಬರಬಾರ್ದು ಕಾಫಿ, ಬಟ್ ಏನಂದರೆ ನಾವು ಅಡಿಕೆ ಕೂಡ ಇದ್ವಲ್ಲ, ಅದಕ್ಕೂ ಕೂಡ ನೀರು ಕೊಡಬೇಕಾಗಿತ್ತಲ್ಲ. ಹಾಗಾಗಿ ನಾವು ಡ್ರಿಪ್ ಇರಿಗೇಷನ್ ಮಾಡಿರಲಿಲ್ಲ, ಎಲ್ಲ ಸ್ಪ್ರಿಂಕ್ಲರ್ ಮಾಡಿದ್ವಿ ಮೈಕ್ರೋ. ಹಂಗಾಗಿ ಅದಕ್ಕೂ ಕೂಡ ನೀರು ಬೀಳುತ್ತಲ್ಲ, ಹಾಗಾಗಿ ಇವು ಬೇಗ ಹೂವಾಗಿಬಿಟ್ಟು ಬೇಗ ಕಾಯಿ ಬಿಟ್ಟಿದೆ. ಇದೆಲ್ಲ ಗೌರಿ ಹಬ್ಬದೊತ್ತಿಗೆ ಹಣ್ಣಾಗ್ಬೋದು ಬೇಗ, ಯಾಕಂದರೆ ಈಗಲೇ ಕಾಯಿ ಆಗಿದೆ, ನೀವು ನೋಡ್ಬೋದು. ಹಂಗಾಗಿ ಎಲ್ಲ ಆಗ್ತಿದ್ದಂಗೆ ನಾವು ಒಂದು ಸ್ವಲ್ಪ ನೀರು ಹೊಡೆಯೋಕ್ಕಿಂತ ಮುಂಚೆ ಮೆಣಸೆಲ್ಲ ಕೊಯ್ದಿದ್ವಿ, ಅದನ್ನೆಲ್ಲ ಕೂಡ ಬಿಡಿಸಿದ್ವಿ. ಅದು ಕೂಡ ಒಣಗಾಕಿದ್ವಿ. ಅದು ಕೂಡ ಎಲ್ಲ ಒಣಗಿತ್ತು, ಒಂದು 3 ದಿವಸ ಆಗಿತ್ತು ಒಣಗಿ. ಇವಾಗ ಅದನ್ನು ನಾವು ಎಲ್ಲ ಗುಡ್ಡೆ ಮಾಡಿಬಿಟ್ಟು ನೀರನ್ನ ಕಲಿಸ್ತಾ ಇದ್ದೀವಿ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಮೆಣಸು ನಮ್ಮದೆಲ್ಲ ಏನು ಜಾಸ್ತಿ ಇಲ್ಲ, ಹಂಗಾಗಿ ಫಸ್ಟ್ ಎಷ್ಟು ಕುಯ್ದಿದ್ವೋ ಅಷ್ಟನ್ನೇ ಪಲ್ಪರ್ ಮಾಡಿಸ್ಬಿಟ್ಟು ಇವಾಗ ಅದನ್ನು ಕೂಡ ನೀರನ್ನ ಕಲಿಸ್ತಾ ಇದ್ದೀವಿ. ಫಸ್ಟು ಎಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಅದಕ್ಕಿಂತ ಮುಂಚೆ ನೀರು ಕಲಿಸೋದ್ರಿಂದ ಏನು ಉಪಯೋಗ ಅಂತ ಹೇಳ್ತೀನಿ ನೋಡಿ. ನೀರು ಕಲಿಸೋದ್ರಿಂದ ಕಾಳು ಕೂಡ ದಪ್ಪ ಇರುತ್ತೆ ಮತ್ತು ತೂಕನೂ ಕೂಡ ಬರ್ತವೆ. ಯಾಕಂದರೆ ನೀರು ಹರಿಯೋ ಥರ ಕಲಿಸ್ಬಾರ್ದು ಯಾವತ್ತೂ ಕೂಡ. ನೀರು ಕಾಳೆಲ್ಲ ಕುಡ್ಕೋಬೇಕು, ಆ ಥರ ಕಲಿಸ್ಬಿಟ್ಟು ಒಂದು ದಿವಸ ಟಾರ್ಪಲ್ನ ಮುಚ್ಚಿಬಿಟ್ಟು ಇಡಬೇಕು. ಆವಾಗ ಕಾಳು ಕೂಡ ನೀರು ಅಲ್ಲೇ ಒಳಗಡೆನೆ ಕುಡ್ಕೊಂಡು ಮತ್ತು ಹೀಟಿಗೆ ಎಷ್ಟು ಬೇಕಷ್ಟು ಡ್ರೈ ಆಗುತ್ತೆ. ಹಾಗಾಗಿ ಕಾಳು ಕೂಡ ಒಳ್ಳೆ ಕಲರ್ ಕೂಡ ಬರುತ್ತೆ, ಒಳ್ಳೆ ತೂಕನೂ ಕೂಡ ಬರುತ್ತೆ. ಹಾಗಾಗಿ ನೀರನ್ನ ಕಲಿಸ್ಬೇಕು. ಒಬ್ಬೊಬ್ರು ಯಾರು ಕೂಡ ಈ ತಪ್ಪನ್ನ ಮಾಡಬೇಡಿ. ಏನಪ್ಪ ಅಂದರೆ, ಮೆಣಸನ್ನ ಬಿಡಿಸಿದ ದಿವಸನೇ ಅದನ್ನು ಗುಡ್ಡೆ ಮಾಡಿಬಿಟ್ಟು ಮುಚ್ಚಿಬಿಡ್ತಾರೆ. ಮುಚ್ಚಿಬಿಟ್ಟು ಒಂದು ದಿವಸ ಆದ ನಂತರ ತೆಗಿತಾರೆ. ಫಸ್ಟ್ ಬಿಡಿಸಿದ ದಿವಸನೇ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ, ಕಲರೆಲ್ಲ ಕಪ್ಪಗಾಗಿರುತ್ತೆ ಕಾಳು. ಅದು ಕಪ್ಪಗಾಗಿರೋದ್ರು ಅಲ್ಲ, ಆ ಕಾಳೇನಿರುತ್ತೆ ಬೆಂದು ಹೋಗಿರುತ್ತೆ. ಬೆಂದು ಬಿಟ್ಟು ಅದು ಆ ಥರ ಕಪ್ಪಗೆ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಮೆಣಸು ಕೂಡ ಮುಂಚೆ ಮೊದಲೇ ಹೀಟು, ಅದ್ರ ಜೊತೆಗೆ ಟಾರ್ಪಲ್ ಕೂಡ ಹಾಕಿರ್ತೀವಿ, ಮತ್ತು ಹೆವಿ ಬಿಸಿಲು ಕೂಡ ಹೊಡಿತದೆ. ಹಾಗಾಗಿ ಆ ಥರ ಕಲರ್ ಕೂಡ ಬಂದಿರುತ್ತೆ. ಅದನ್ನ ಏನು ಅನ್ಕೋತಾರೆ ಎಲ್ಲರೂ, ಕಪ್ಪಾಗಿದೆ ನಮ್ಮ ಕಾಳು ಕಪ್ಪಾಗಿದೆ ಅನ್ಕೋತಾರೆ. ನಿಮ್ಮ ಕಾಳು ಕಪ್ಪಿಲ್ದವ್ರೆ ಏನು ತೊಂದರೆ ಇಲ್ಲ. ಆ ಥರ ಕೂಡ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂದರೆ, ಮೆಣಸಿನ ಕಾಳು ಲೈಟ್ ವೇಟ್ ಆಗುತ್ತೆ. ಹಾಗಾಗಿ ಆ ಥರ ಯಾರು ಕೂಡ ಬೇಯಿಸೋಕ್ಕೆ ಹೋಗ್ಬಿಡಿ. ಟಾರ್ಪಲ್ನ ಮುಚ್ಚಿ, ಏನಾದರೂ ಪರವಾಗಿಲ್ಲ 2 ದಿವಸ ಒಣಗಿಸಿ ಅದಾದ ನಂತರ ನೀರು ಕಲಿಸ್ಬಿಟ್ಟು ಮುಚ್ಚಿ. ನೀರಿನ ಅಂಶ ಇದ್ದಾಗ ಏನಾಗುತ್ತೆ ಅಂದರೆ, ನೀರು ಡ್ರೈ ಆಗುತ್ತೆ ಬೇಕಾದ್ರೆ ಹೊರತು ಕಾಳು ಕೂಡ ಕಲರು ಬರುತ್ತೆ, ಮತ್ತು ಕಾಳು ಯಾವುದೇ ಕೂಡ ಕಾರಣಕ್ಕೂ ಕೂಡ ಲೈಟ್ ವೇಟು ಆಗೋದಿಲ್ಲ. ಯಾವತ್ತೂ ಕೂಡ ನೀರು ಕಲಿಸ್ಬೇಕಾರೆ ಈ ಥರ ತಿನ್ಪುಟ್ಟಿ ಅಥವಾ ಪೈಪಲ್ಲಿ ಮುನ್ಗಡೆ ಇಟ್ಕೊಬಿಟ್ಟು ಹಾರಿಸಿ ಒಂದೇ ಸತಿ ಒಂದೇ ಜಾಗಕ್ಕೆ ಉಯ್ಯೋಕ್ಕೆ ಹೋಗ್ಬಿಡಿ. ಉಯ್ದ್ರಿ ಅಂದರೆ ಏನಾಗುತ್ತೆ ಅಂದರೆ, ಎಲ್ಲ ಕೂಡ ಹರಿದು ಹೋಗೋಕ್ಕೆ ಶುರು ಆಗುತ್ತೆ. ಹರಿದು ಹೋಯ್ತು ಅಂದರೆ ನಮಗೆ ಕೂಡ ಲಾಸ್ ಆಗುತ್ತೆ. ಯಾಕಂದರೆ ನೀರು ಹರಿದೋದಾಗ ಮೆಣಸಿನ ಕ್ವಾಲಿಟಿ ಅನ್ನೋದು ಏನಿರುತ್ತೋ ಅದೆಲ್ಲ ಕಳ್ಕೊತಾ ಬರುತ್ತೆ. ಅವಾಗ ಕಲರ್ ಕೂಡ ಬರೋದಿಲ್ಲ, ಕಪ್ಪು ಕಲರ್ ಆಗೋದಿಲ್ಲ, ಇನ್ನೂ ಕೂಡ ಬೆಳ್ಳಕ್ಕಾಗುತ್ತೆ ಹೊರತು ಈ ಕಪ್ಪು ಆಗೋದಿಲ್ಲ. ಹಾಗಾಗಿ ಮೆಣಸನ್ನ ಕಲಿಸ್ಬೇಕಾರೆ ನೋಡ್ಬಿಟ್ಟು ಒಂದು ಲಿಮಿಟಲ್ಲಿ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಈ ಥರ ಎಲ್ಲ ಮಾಡಿಬಿಟ್ಟು ಅನುಭವ ಆಗಿದೆ. ನಾವು ಈ ಥರ ಒಂದು ಮಾಡ್ಬೇಕಾದ್ರೆ ಇನ್ನೊಬ್ರು ಯಾರೋ ಏನೋ ಹೇಳಿದ್ರು ಅಂತ ಆ ಥರನೂ ಕೂಡ ಎಲ್ಲ ಟ್ರೈ ಮಾಡಿ ನೋಡಿದ್ದೀವಿ. ಅವಾಗ ಯಾವ ಥರ ಅನುಭವ ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತು. ನಿಮಗೂ ಕೂಡ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ಒಂದ್ಸತಿ ಕಮೆಂಟ್ನ ಮಾಡಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಇದೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ನೋಡಿದ ಮೇಲೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವಾ, ಆದಷ್ಟು ಬೇಗ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸ್ತಾ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.